ಸನ್ನಿ ಲಿಯೋನ್ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನೇ ಕರ್ಕೊಬಂದು ಅದಕ್ಕೆ ಇನ್ನೊಂದು ಟ್ರಸ್ಟ್ ಮೀಟ್ ಮಾಡ್ತೀವಿ. ಅದಕ್ಕೆ ಸಾಂಗ್ ನಾವೆಲ್ಲರೂ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಈ ಅಣ್ಣ ಬೇರೆಯವ್ರ ತ ಒದೆ ತಿಂದು ಕಷ್ಟಪಟ್ಟು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ. ಇವರು ಬೇರೆಯವ್ರ ಮನೆ ಹೊಡೆದಾಕಿ ಬೇರೆಯವ್ರ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಮನೆ ಹಾಳು ಮಾಡಿ ದುಡ್ಡು ಮಾಡಿದವ್ರು ಇವರು ಅಂದ್ರೆ ಫೈಟ್ ಮಾಡ್ಸೋದು ಅದು ಇದು ಬ್ಲಾಸ್ಟ್ ಬತ್ತಿದ್ ನನ್ನ ಎಂಟ್ರಿಗೆ ಸರ್ ನೀವು ಬತ್ತಿದಾಗ ಬ್ಲಾಸ್ಟ್ ಸಾರ್ ಅಂತ ಹೇಳಿದ್ರು. ಏನ್ ನಿಮ್ಮ ಎಂಟ್ರಿನೇ ಬ್ಲಾಸ್ಟ್ ಬೇರೆಯವ್ರಿಗೆ ಬರೀ ಬ್ಲಾಸ್ಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಸತತ ಒಂದು ಸಾವಿರಾರು ಫೈಟ್ಸ್ ಮಾಡಿದಂತ ಫೈಟ್ ಮಾಸ್ಟರ್. ಸೊ ಇದು ಇವ್ರ ಇಂಟ್ರೊಡಕ್ಷನ್. ಈಗ ಅವರೇ ಮಾತಾಡ್ತಾರೆ. ಮಾತಾಡಿ ಸರ್. ಕೊಕೇನ್ ಚಿತ್ರದ ಇಂಟ್ರೊಡಕ್ಷನ್ ಅಂದರೆ ಈ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಇರೋದು ಯಾವ ಥರ ಇರ್ಬೋದು ಅನ್ನೋದು ಪ್ಲ್ಯಾನ್ ಮಾಡಿ ಒಂದು ವಾರದಿಂದ ಫುಲ್ ಡಿಸ್ಕಷನ್ ಇದೆ. ಯಾವ ಥರ ಬೇಕು ಯಾವ ಥರ ಮಾಡಬೇಕು ಅಂದರೆ ಅಲ್ಲೆಲ್ಲ ನಾವು ವರ್ಕ್ಶಾಪ್ ಮಾಡ್ಕೊಂಡು ಹಿಂಗೆ ಬೇಕು ಹಿಂಗೆ ಮಾಡೋಣ ಹಿಂಗೆ. ಯಾಕಂದರೆ ನಾನು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಷನ್ ಮಾಡಿ ತುಂಬ ಜನ ಹೀರೋಗಳಿಗೂ ನಾವು ಒಂದು ಲೈಫೇ ನಾವು ಜರ್ನಿ ಮಾಡಿದ್ದೀವಿ. ಸೊ ಈಗ ಪ್ರಥಮ್ ಜೊತೆ ಜರ್ನಿ ಮಾಡ್ತಾಯಿದ್ದೀನಿ. ಪ್ರಥಮ್ ಅವರಿಗೆ ಪ್ರಥಮವಾಗಿ ನಾನು ಆ್ಯಕ್ಷನ್ ಒಂದು ಸಿನಿಮಾ ಮಾಡಿದೆ. ಸೊ ಅದು ಅವ್ರು ನನ್ನ ತುಂಬ ಇಷ್ಟಪಟ್ಟು ನಾನು ಮಾಡ್ತಾರೆ ಅದೊಂದು ಕರ್ನಾಟಕದಲ್ಲಿ ಸಿನಿಮಾ ಆ್ಯಕ್ಷನ್ ಮಾಡಿದ್ದೆ. ಸೊ ಈಗ ಕೊಕೇನ್ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ಮಾಡಿ ಮಾಸ್ಟರ್ ನೀವು ಚೆನ್ನಾಗಿ ಮಾಡೋಣ ಇಬ್ಬರು ಸೇರಿ ಒಂದು ಕಾಂಬಿನೇಷನ್ ಮಾಡೋಣ. ನಾನು ಕಾಮಿಡಿ ಆಗಿರ್ತೀನಿ ನೀವು ಮಾಸ್ ಆಗಿದ್ರ ನೀವು ಕಾಮಿಡಿಯಾಗಿ ನಾನು ಮಾಸ್ ಆಗ್ತೀನಿ ಅಂತ ನಾವು ಇಬ್ಬರು ಚೇಂಜ್ ಮಾಡ್ಕೊಂಡು ಈಗ ಮಾಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಹೀರೋ ಇಂಟ್ರೊಡಕ್ಷನ್ ಹಿಂಗಿರ್ಬೇಕಾದ್ರೆ ಕೊಕೇನ್ ಕಾಲೇಜುಗಳಲ್ಲಿ ಕೊಕೇನ್ಗಳು ಇದೆಲ್ಲ ಮಾರಾಟವಾಗ ಹೀರೋ ಬಂದು ಸೊ ಅವ್ನ ಫ್ರೆಂಡ್ ಒಬ್ರು ಇರ್ತಾರೆ. ಅವ್ರ ಫ್ರೆಂಡ್ ಅವ್ನು ಕಾಪಾಡ್ತಾರೆ. ಚಿಕ್ಕದಾಗಿ ಹೇಳ್ಬೋದು. ಈ ಇಂಟ್ರೊಡಕ್ಷನ್ ಮಾತ್ರ ಇಂಟ್ರೊಡಕ್ಷನ್ ಹೆಂಗೆ ಈ ಫ್ರೆಂಡ್ ಕ್ಯಾರೆಕ್ಟರ್ ನಮ್ಮ ಲೀಲಾಮೋಹನ್ ಮಾಡ್ತಿದ್ದಾರೆ. ಸೊ ಇವ್ರಿಗೆ ಕಾಪಾಡೋದು ಅಂದರೆ ನನ್ನ ಫ್ರೆಂಡ್ಗೋಗಿ ಹಿಂಗೆ ಹಾಳಾಗಬಾರ್ದು ಅನ್ನೋದು ಹೀರೋ ಬಂದಿಲ್ಲಿ. ಸೊ ಮಾಸಾಗಿ ಆ್ಯಕ್ಷನ್ ಮಾಡ್ತಿದ್ದಾರೆ. ಆ್ಯಕ್ಷನ್ನ ತುಂಬ ಅಂದರೆ ಈಗ ನಾವು 3 days ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀನಿ. ಸೊ ಆ್ಯಕ್ಷನ್ಗೋಸ್ಕರನೇ ಇವತ್ತು ಫುಲ್ ಸೀನ್ ಮಾಡ್ತಾಯಿದ್ದೀನಿ. ಸೊ ಲೀಡ್ ಮಾಡಿ ಆ್ಯಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ನಿಮಗೋಸ್ಕರ ಬಿಟ್ಟು ಕೂಡ ಮಾಡಿಕೊಟ್ಟಿದ್ದೀನಿ. ಸೊ ಇದು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಮಾಡ್ತಿದ್ದ ಒಂದು 3 days ಮಾಡಿ 3 ಕ್ಯಾಮ್ರಾ ಇಟ್ಕೊಂಡು ನಾನು ಸೊ ಇಲ್ಲಿ ಆ್ಯಕ್ಷನ್ ತೆಗಿತಾ ಇದ್ದೀನಿ. ಸಿನಿಮಾ ಯಾವ ಹಂತದಲ್ಲಿದೆ ಈಗ ಸರ್ ನಾವು ಇನ್ನು 10 ದಿವಸ ಶೂಟ್ ಮಾಡಿದೆ. ಒಂದು 5 ದಿವಸ ಮಂಗಳೂರು ಶೂಟಿಂಗ್ ಮಾಡ್ತಾಯಿದ್ದೀನಿ. ಅದೇ ಒಂದು ಮಂಗಳೂರು ಸಾಂಗು, ಒಂದು ಫೈನಲ್ ಸಾಂಗು, ಒಂದು ಡಾಬಾ ಸಾಂಗು. ಸೊ ಈ ಸಾಂಗ್ಸ್ 3 ಬ್ಯಾಲೆನ್ಸ್ ಇದೆ. ಇನ್ನೊಂದು ವಾರ ಮಾಡಿದ್ರೆ ಕ್ಲೈಮ್ಯಾಕ್ಸು ಮಂಗಳೂರು ಪ್ಲ್ಯಾನ್ ಮಾಡಿದ್ದೀವಿ. ಸ್ವಲ್ಪ ಗಲಾಟೆ ಇರೋದ್ರಿಂದ ಒಂದು ವಾರ ಮುಂದೆ ಆಗಿದೆ. ಇದು ಕಂಟಿನ್ಯೂ ಮಾಡ್ಬೇಕಂತಿದ್ದೆ ನಾನು. ಅದು ಸ್ವಲ್ಪ ಯಾರೋ ನೀವು ನೋಡ್ತಾ ಇರ್ತಾರೆ ಮೀಡಿಯಾದಲ್ಲಿ ಮಂಗಳೂರಲ್ಲಿ ಯಾರೋ ಸುವಾಸ್ಕರ ಆಯಿತು ಅಂಕುಲ ಆಯಿತು ಇದಾಯಿತು. ಸೊ ಇದರಿಂದ ನಾವು ಅದನ್ನು ಒಂದು ವಾರ ಪೋಸ್ಟ್ ಮಾಡ್ಕೊಂಡಿದ್ದೀವಿ. ಒಂದು ವಾರ ಆದರೆ ಸಿನಿಮಾ ಮುಕ್ತಾಯ ಆಗಿದೆ. ಎಡಿಟಿಂಗ್ ಆಯಿತು, ಪೋಸ್ಟ್ ನಡೀತಾ ಇದೆ, CG ನಡೀತಾ ಇದೆ, ಎಲ್ಲ ಒಕ್ಕಳು ನಡೀತಾ ಇದೆ, ಡಬ್ಬಿಂಗ್ ನಡೀತಾ ಇದೆ. ಸೊ ಎಲ್ಲ ಶೂಟ್ ನಡೀತಾ ಇದೆ, ಪೋಸ್ಟ್ ಹುಡುಗ ನಡೀತಾ ಇದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈಗ ನೀವು ಸ್ಟಂಟ್ ಮಾಸ್ಟರ್ ಆಗಿ ಎಷ್ಟು ಸ್ಟಂಟ್ ಕೊಟ್ಟಿದ್ದೀರಿ ಹೀರೋಗೆ ಆಲ್ರೆಡಿ ಈಗ 3 ಸ್ಟಂಟ್ ಆಗಿದೆ ಸರ್. ಒಂದು ಶೂಟ್ ಕಡ್ಡು ಸರ್ ಹಂಗಲ್ಲ, ಒಂದು ನಿಮಿಷ. ನೀವು ಟೋಟಲ್ ಸ್ಟಂಟ್ಸ್ ಇದುವರೆಗೂ ಕನ್ನಡ ಶುರು ಇಲ್ಲ ಅವ್ರು ಅದಕ್ಕೆ ಕೇಳ್ತಿಲ್ಲ. ನೀವು ಪ್ರಥಮ್ಗೆ ಎಷ್ಟು ಸ್ಟಂಟ್ ಮಾಡಿದ್ರೆ ಪ್ರಥಮ್ ಹೇಳೋದು ಇದು ಹೇಳ್ಬಿಡಿ ಜನ ಗೊತ್ತಾಗಲಿ. ಸಿನಿಮಾ ಟೋಟಲ್ ಎಷ್ಟು ಫೈಟ್ಸ್ ಮಾಡಿದ್ದೀರಾ ಸರ್? 1800 ಸಿನಿಮಾ ಮಾಡಿದ್ದೀನಿ. 1800 ಫೈಟ್ಸ್ ಮಾಡೋರು ನನ್ನ ಸಿನಿಮಾದಲ್ಲಿ 5 ಫೈಟ್ ಮಾಡಿಸ್ತಾರೆ. ಇದು ಅದು ಮೇಯ್ನು. ಇದು ಸಿಕ್ಕಾಕ್ಸೋದು ನಿಮಗೆ ಸಹಕರಿಸ್ತಾರೆ. ಫೈಟಿಂಗ್ ಮಾಡ್ತಾ ಇದ್ದಾರಾ ಇಲ್ಲ ಬರೀ ಡಿವೇಟ್ ಮಾಡ್ತಾರಾ? ಇಲ್ಲ ಫೈಟ್ ಮಾಡ್ತಾರೆ. ರಿಸ್ಕ್ ತೊಗೊಳ್ತಾರೆ. ನಾನೇ ಅವ್ರು ಹೇಳ್ದು ನಾನು ಡ್ಯೂಪ್ ಬರ್ತೀನಿ ಬೇಡ ಸರ್, ದುಡ್ಡು ಬೇಡ ನೀವು ಮಾಡಿ ಸರ್. ನಾನು ಮಾಡಿಲ್ಲ ಸರ್, ನಿಮ್ಮ ಜೊತೆ ಕರ್ನಾಟಕದಲ್ಲಿ ಮಾಡಿ ಸರ್ ಡ್ಯೂಪ್ ಚೆಕ್. ನಾನು ರಿಸ್ಕ್ ಅನ್ನೋದು ರಸ್ತಿಂದಾಗಿ ಅವ್ರಿಗೆ ಮಾಡಿದ್ದೀವಿ ನಾವು. ನೀವು ನೋಡ್ಬಿಟ್ಟು ಹೇಳ್ಬೇಕು. ಸೊ ಇದು ಈ ಥರ ರಿಸ್ಕ್ ಮಾಡ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಅವ್ರು ಕಾಂಪ್ರಮೈಸ್ ಆಗ್ತಿಲ್ಲ. ಬಟ್ ನಾವೇನೇ ಕೇಳಿದ್ರು ಎಲ್ಲ ನನಗೆ ತುಂಬ ಎನರ್ಜಿ ಮಾಡ್ತೀನಿ. ನಾನು ಕೇಳಿ ಸರ್ ಬೇಕಾದ್ರೆ ಓಕೆ ಸರ್ ನೀವು ಮಾಡಿ ಸರ್, ಚೆನ್ನಾಗಿ ಬರ್ಬೇಕು ಸರ್ ನನಗೆ ಸಿನಿಮಾ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಸಿನಿಮಾ ನೀಟಾಗಿ ಬರಬೇಕು. ತುಂಬ ನೀಟಾಗಿ ನಾನು ಎಷ್ಟು ಬೇಕು ಪ್ರೆಸರ್ ಅಷ್ಟು ಪ್ರೆಸರ್ ಹಾಕಿ ನಾನು ಇದನ್ನ ಪ್ರಥಮ್ ಅವ್ರಿಗೆ ನಾನು ಚಿತ್ರೀಕರಣ ಮಾಡ್ಕೊಳ್ತೇನೆ. ಪ್ರಥಮ್ ಅಂದರೆ ಟಾಕಿಂಗ್ ಸ್ಟಾರು. ಈಗ ನಿಮ್ಮ ಫಿಲಿಂ ಮುಖಾಂತರ ಮಾಸ್ಟರ್ ಆಗ್ತಾರೆ. ಅದ್ರ ಜೊತೆಗೆ ನಮ್ಮ ಕೋಟೆ ಪ್ರಭಾಕರ್ ಇದ್ದಾರೆ, ಗೋಕುಲ್ ಇದ್ದಾರೆ, ತುಂಬ ಆಮೇಲೆ ಶೋಭರಾಜ್ ಇದ್ದಾರೆ, ಮುನಿಯರ್ ಇದ್ದಾರೆ, ಮಿಮಿಕ್ರಿ ಗೋಪಿ ಇದ್ದಾರೆ. ತುಂಬ ಬಾಲಿವುಡ್ ಬಹಳಷ್ಟು ಕಲಾ. ಅಂಡ್ ಇನ್ನೊಂದೇನಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾಲಿವುಡ್ನ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡಿದಂಥ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಇದಾಗೋಯ್ತೆ. ಆ ಬರೋದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋಂಥ ನಟಿಯವರು. ನೀವು ಸನ್ನಿ ಲಿಯೋನ್ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರು ಗೊತ್ತಾ ನಮ್ಮ ಜನ. ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡು ನೋಡ್ಬೇಕು ಅಂತ ಕರ್ಕೊಬರ್ತಿದ್ದೀವಿ. ನಾವೇನು ಕಡಿಮೆ ಮಕ್ಕಳಲ್ಲ, ನಾವು ಕರ್ಕೊಬರ್ತೀವಿ. ನಾವು ಹೆವಿ ಟ್ಯಾಲೆಂಟೆಡ್. ನಾವು ಅಪ್ಪ ಮಡುಗು ಆಮೇಲೆ ಮಾಡ್ತೀವಿ. ಈಗ ಸನ್ನಿ ಲಿಯೋನ್ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನೇ ಕರ್ಕೊಬಂದು ಅದಕ್ಕೆ ಇನ್ನೊಂದು ಟ್ರಸ್ಟ್ ಮೀಟ್ ಮಾಡ್ತೀವಿ. ಅದಕ್ಕೆ ಸಾಂಗು